ವಾಟ್ ಇನ್ಸ್ಪೈರ್ಡ್ ಯು ಟು ಲೀವ್ US ಆ್ಯಂಡ್ ಟು ಆ್ಯಕ್ಟ್ ಓನ್ಲಿ ಇನ್ ಕನ್ನಡ ಸಿನಿಮಾ ಅಂತ? ರಶ್ಮಿ ಅವರೇ, ನಾವು ಇಷ್ಟು ವರ್ಷಗಳಿಂದ ವಿ ಹ್ಯಾಡ್ ಅ ಲಾಟ್ ಆಫ್ ಇಂಟರ್ವ್ಯೂಸ್ ಆ್ಯಂಡ್ ನನಗೂ ಕೂಡ ನಿಮ್ಮ ಸ್ಟೈಲ್ ಆಫ್ ಪ್ರಶ್ನೆ ಮಾಡೋದಾಗಿರ್ಬೋದು, ನಿಮ್ಮ ಒಂದು ಈಸ್ ಎಟ್ ಸ್ಪೀಕಿಂಗ್ ಪ್ರತಿಯೊಂದು ನನಗೆ ಭಾಳ ಇಷ್ಟ ಆಗಿದೆ. ನನಗೆ ಕನ್ನಡದ ಮೇಲೆ ಭಾಳ ಪ್ರೀತಿ ಇದೆ ಆ್ಯಂಡ್ ಅದು ಕೂಡ ನನಗೆ ಇಟ್ ಶೇಪ್ಡ್ ಮೈ ವ್ಯೂ. ನಾವು ವರ್ಲ್ಡ್ ವ್ಯೂ ನನಗೆ ಭಾಳ ಅಮೇರಿಕಾದಲ್ಲೂ ಕೂಡ ಭಾಳ ಶೇಪ್ ಆಗಿದೆ ಅದರಿಂದ. ಅಂದರೆ ಅಮೇರಿಕಾ ಅನ್ನೋದು ಒಂದು ಇಂಗ್ಲೀಷಿನ ಸಮುದ್ರ, ಇಂಗ್ಲೀಷಿನ ಪ್ರಪಂಚ. ಅಲ್ಲಿ ಎಷ್ಟೇ ಒಂದು PhD ಓದಿರೋರು ಕೂಡ ಸೋ ಕಾಲ್ಡ್ ಇಂಟೆಲಿಜೆನ್ಸಿಯಾ ಅಂತ ಹೇಳಿದ್ರು ಕೂಡ ಅವ್ರಿಗೆ ಬಹುಶಃ ಒಂದೇ ಭಾಷೆ ಬರುತ್ತೆ. ಬಟ್ ನಮ್ಮ ದೇಶದಲ್ಲಿ ಶಿಕ್ಷಣದ ಅವಕಾಶ ಸಿಕ್ಕಿಲ್ಲದೆ ಇರೋರು ಕೂಡ ಒಂದು ಟ್ಯಾಕ್ಸಿ ಡ್ರೈವರು ಆಗಿರ್ಬೋದು, ಯಾರೋ ಒಂದು 5, 6, 7 ಭಾಷೆ ಮಾತಾಡ್ತಾರೆ. ಆ್ಯಂಡ್ ದೀಸ್ ಭಾಷೆಗಳು ಮಾತಾಡೋದಷ್ಟು ಯುವರ್ ವರ್ಲ್ಡ್ ವ್ಯೂ ಚೇಂಜಸ್. ದ ವೇ ನಾವು ಹೆಂಗೆ ಪ್ರಪಂಚನ ಯೋಚನೆ ಮಾಡ್ತೀವಿ, ನಾವು ಹೆಂಗೆ ಕನಸು ಕಾಣ್ತೀವಿ, ಅದು ಎಷ್ಟು ಭಾಷೆಗಳಲ್ಲಿ ಈ ಮಿಕ್ಸ್ ಆಗಿ ವಿ ಸಿ ದ ವರ್ಲ್ಡ್ ಇನ್ ವೆರಿ ಮೆನಿ ವೇಸ್. ಸೊ ನೀವು ಹೇಳ್ತಾ ಇರೋದು ವೈವಿಧ್ಯತೆ ವಿತ್ ಹೆಚ್ಚು ಭಾಷೆಗಳು ಇದ್ದಲ್ಲಿ, ಭಾಷೆಗಳಲ್ಲಿ ಇದ್ದಷ್ಟು ಆ ಭಾಷೆಗಳು ಬರೀ ಮಾತಾಡೋ ಒಂದು ಮಾಧ್ಯಮ ಅಲ್ಲ, ಆ ಭಾಷೆಗಳು ಮಾತಾಡೋ ಸಾಂಸ್ಕೃತಿಕ ಪ್ರಪಂಚನೂ ಅದರೊಳಗೆ ಅಡಗಿರುತ್ತೆ. ಸೊ ನಾವು ಅದರಲ್ಲಿ ಇರುತ್ತೆ. ಮತ್ತು ನಾವು ಹೇಗೆ ಯಾವ ದೃಷ್ಟಿಕೋನದಲ್ಲಿ ನಾವು ಪ್ರಪಂಚ ನೋಡ್ತೀವಿ ಮತ್ತು ನಮ್ಮನ್ನು ನಾವು ಹೇಗೆ ಗುರುತಿಸ್ಕೊತೀವಿ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನಾನು ಅಮೇರಿಕಾದಲ್ಲಿದ್ದರೂ ಕೂಡ 22 ವರ್ಷ 23 ವರ್ಷ ಅಲ್ಲೇ ಹುಟ್ಟು ಬೆಳೆದಿದ್ದರೂ ಕೂಡ ನಾನು ಕರ್ನಾಟಕಕ್ಕೆ ಬರ್ತಾಯಿದ್ದೆ. ನಾನು ಕರ್ನಾಟಕತನ ಮತ್ತು ಕನ್ನಡತನ ನನಗೆ ಭಾಳ ಮುಖ್ಯವಾದ ಒಂದು ಭಾಗ ಆಗಿತ್ತು. ಆ್ಯಂಡ್ ಅದು ಬರೀ ಕನ್ನಡತನ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ಕ್ಯಾಂಗ್ಲಿಷು, ಕನ್ನಡ ಇಂಗ್ಲೀಷು ಸೇರಿ ಕರ್ನಾಟಕ ಸೇರಿ ಒಂದು ಕನ್ನಡ ಅನ್ನೋ ರೀತಿಯಲ್ಲಿ ಆಗಿತ್ತು. ಸೊ ಅದಕ್ಕೂ ಕೂಡ ನಾನು ಎಲ್ಲಾದರೂ ಸೇವೆ, ನನಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಸೇವೆ ಮಾಡಬೇಕು, ಸಮಾಜಕ್ಕೆ ವಾಪಸ್ ಕೊಡಬೇಕು, ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು ಅಂತ ನನ್ನ ಆಲೋಚನೆ ಇದ್ದಾಗ ಹೈಸ್ಕೂಲಿಂದನೂ ಭಾಳ ಬಂದಿತ್ತು ಆ ಒಂದು ಆಲೋಚನೆ. ಅನೇಕ ಕಾರಣಗಳಿಂದ ಒಂದು ವ್ಯಕ್ತಿನ ಶೇಪ್ ಮಾಡೋದು ರಶ್ಮಿ ಅವರೇ ಒಂದು 4 ಮುಖ್ಯವಾದ ಕಾರಣಗಳಾಗಿರ್ತವೆ. ಒಂದು ಏನಂದರೆ ನಿಮಗೆ ನಿಮ್ಮ ಮನೇಲಿ ಬೆಳೆದಿರೋ ವಾತಾವರಣ. ಎರಡನೇದು ಏನಾಗುತ್ತೆ ಅಂದರೆ ನಿಮಗೆ ಯಾವುದು ಪುಸ್ತಕಗಳು ಅಥವಾ ಗುರುಗಳು ನಿಮಗೆ ಸ್ಫೂರ್ತಿ ಆಗ್ತಾರೆ, ಒಂದು ರೀತಿ ಯಾವುದು ನಿಮ್ಮ ಮೇಲೆ ಪರಿಣಾಮ ಆಗುತ್ತೆ. ಮೂರನೇದು ಯಾವುದು ಅಂದರೆ ನಿಮ್ಮ ಅನುಭವಗಳು, ನಿಮಗೆ ಬಿದ್ದಿರೋ ಏಟುಗಳಾಗಿರ್ಬೋದು, ನಿಮ್ಗೆ ಎಷ್ಟು ಕಷ್ಟಗಳಾಗಿರ್ಬೋದು, ಅಥವಾ ಸುಖಗಳಾಗಿರ್ಬೋದು, ಅಥವಾ ಪ್ರಿವಿಲೇಜು ಅಥವಾ ಡೆಪ್ರಿವೇಷನ್ ಯಾವುದೇ ಇರ್ಬೋದು, ವಂಚನೆ, ಸವಲತ್ತು. ಮತ್ತು 4ನೇದು ನಿಮ್ಮ ವೈಯಕ್ತಿಕವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಒಂದು ಕಾರಣ ಆಗಿರ್ಬೋದು. ನೀವು ಹೆಂಗೆ ಒಂದು ಪರ್ಸ್ನಲ್ ರೀತಿ ಪರ್ಸ್ನಲ್ ಗುಣಗಳು, ಒಂದು ರೀತಿ ಹೌ ಯು ಹ್ಯಾಂಡಲ್ ಡಿಫ್ರೆಂಟ್ ಸಿಚುವೇಷನ್ಸ್ ಫ್ರಮ್ ಇಂಟರ್ನಲ್ ಲೆವೆಲ್. ಸೊ ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ಸೇರಿ ಒಂದು ವ್ಯಕ್ತಿನ ಶೇಪ್ ಮಾಡಿರುತ್ತೆ. ಸೊ ನನಗೂ ಕೂಡ ಮನೆಯಲ್ಲಿರೋ ವಾತಾವರಣ ಆಗಿರ್ಬೋದು, ಮತ್ತು ಅದು ಕೂಡ ನಾವು ಅಲ್ಲಿ ಅಮೇರಿಕಾದಲ್ಲಿ ಆರ್ಥಿಕವಾಗಿ ನಮ್ಗೆ ಕಷ್ಟ ಆಗಿರಲಿಲ್ಲ. ಬಟ್ ಬಹುಸಂಖ್ಯಾತರ ಸಮಾಜದಲ್ಲಿ ನೀವು ಅಲ್ಪಸಂಖ್ಯಾತರಾಗಿದ್ದಾರೆ, ಅದು ಧಾರ್ಮಿಕ ಅಲ್ಪಸಂಖ್ಯಾತನೂ ಇರ್ಬೋದು, ಅದು ವರ್ಣ ಅಲ್ಪಸಂಖ್ಯಾತರು ಇರ್ಬೋದು, ಅದು ಭಾಷೆ ಅಲ್ಪಸಂಖ್ಯಾತರು ಇರ್ಬೋದು, ಅದು ಅನೇಕ ರೀತಿಯ ಅಲ್ಪಸಂಖ್ಯಾತತೆ ಬರುತ್ತೆ. ಆ ಒಂದು ಅನುಭವ ಬಹುಸಂಖ್ಯಾತರ ಸಮಾಜದಲ್ಲಿ ಇರುವಾಗ ಅದು ಒಂದು ಅನುಭವದ ಕಾರಣ. ಮತ್ತು ನಾವು ಕೂಡ ಈ ಬೇರೆ ಬೇರೆ ಭಾಷೆಗಳ ನಡುವೆ ಬದುಕ್ತಾ ಇದ್ದಾಗ, ಬೇರೆ ಬೇರೆ ಪ್ರಪಂಚಗಳ ನಡುವೆ ಬದುಕ್ತಾ ಇದ್ದಾಗ ನೀವೊಂದು ಹೈಬ್ರಿಡ್ ಐಡೆಂಟಿಟಿ ಅನ್ನೋದು ಬರುತ್ತೆ, ಒಂದು ಹೈಫನೇಟೆಡ್ ಐಡೆಂಟಿಟಿ, ಒಂದು ಕನ್ಗ್ಲಾಮರೇಟ್ ಐಡೆಂಟಿಟಿ. ಸೊ ಅದರ ನಡುವೆ ನೀನು ಯಾರು ಅಂತ ಕೇಳಿದ್ರೆ ಯುವರ್ ಅ ಮಿಕ್ಸ್ ಆಫ್ ಸೋ ಮೆನಿ ಐಡೆಂಟಿಟೀಸ್. ಸೊ ಅದೆಲ್ಲ ಇದ್ದಾಗ ನನ್ನ ಯೋಚನೆ ಏನಿತ್ತು ರಶ್ಮಿಯವರ ಅಂದರೆ, ಎಲ್ಲಿ ನಾನು ಜಾಸ್ತಿ ಒಳ್ಳೇದು ಮಾಡ್ಬೋದು, ಎಲ್ಲಿ ಜಾಸ್ತಿ ನನ್ನ ಸೇವೆಯಿಂದ ಜಾಸ್ತಿ ಜನರಿಗೆ ಒಳ್ಳೆಯದಾಗತ್ತೆ. ಅಮೇರಿಕಾದಲ್ಲಿ ಮಾಡಬೇಕು ಅಂತಲೂ ನಮ್ಮ ಆಲೋಚನೆ ಇತ್ತು. ಬಟ್ ಅಮೇರಿಕಾದಲ್ಲಿ ನನಗೆ ಅರ್ಥ ಆಯಿತು, ಬಿಳಿ ಸಮಾಜ, ಬಹುತೇಕರು ಬಿಳಿ ಸಮಾಜ, ನಾವೆಲ್ಲ ಬಿಳಿಯೇತರರು, ಪೀಪಲ್ ಆಫ್ ಕಲರ್, ಅದು ಕೂಡ ರೇಸಿಸಮ್ ಇರೋ ಒಂದು ಸಮಾಜದಲ್ಲಿ ಬೇರೆ ಬೇರೆ ಹಂತಕ್ಕೆ ಭಾಳ ಒಳ್ಳೆಯ ಜನನೂ ಇದ್ದಾರೆ. ಬಟ್ ದೀಸ್ ಆರ್ ಇನ್ಸ್ಟಿಟ್ಯೂಷನಲ್ ಈವಲ್ಸ್, ವ್ಯವಸ್ಥಿತ ಒಂದು ಪಿಡುಗುಗಳು, ವ್ಯವಸ್ಥಿತ ಒಂದು ರೀತಿ ಅಸಮಾನತೆಗಳು, ವ್ಯವಸ್ಥಿತ ತಾರತಮ್ಯಗಳು. ಅಮೇರಿಕಾದಲ್ಲಿ ನೀವು ಆ್ಯಸ್ ಅ ಪರ್ಸನ್ ಆಫ್ ಕಲರ್ ನೀವು ಬಹುಶಃ ಒಂದು ಬಿಗ್ ಸಿಟಿಗಳು ಬಿಟ್ಟು ಎಲ್ಲಾದರೂ ಬದುಕಿದ್ರೆ ಖಂಡಿತ ನಿಮ್ಮ ರೀತಿಯಲ್ಲಿ ನೀವು ಅನುಭವಿಸಿರ್ತೀರ. ನಾವೆಲ್ಲ ಒಂದು ರೇಸಿಸಮ್ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ವೈಲೆನ್ಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಜಸ್ಟ್ ಮೈಂಡ್ ಸೆಟ್, ವರ್ಲ್ಡ್ ವ್ಯೂ. ಇವೆಲ್ಲ ನಿಮ್ಗೆ ಅರ್ಥ ಆಗ್ತಿತ್ತು ಆ ವಯಸ್ಸಿಗೆ? ಚಿಕ್ಕ ವಯಸ್ಸಿನಲ್ಲಿ ಅರ್ಥ ಆಗಕ್ಕೆ ಶುರುವಾಗಿತ್ತು ನನಗೆ. ಯಾವಾಗ ಗೊತ್ತಾ, ಫಸ್ಟ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೇಲಿ ಏನಾಗಿತ್ತು, ನಾವು ಚಿಕ್ಕ ಹುಡುಗ ಇದ್ದ ಬರೀ ಗುರುವಾರ ಎಲ್ಲರೂ ಕೂಡ ಗಾರ್ಬೇಜನ್ನು
ಹೊರಗಿಡಬೇಕು. ಅಂದರೆ ಯು ಟೇಕ್ ಇಟ್ ಅಲ್ಲಿ ಗಾರ್ಬೇಜ್, ಗುರುವಾರ ಆ ಬೆಳಿಗ್ಗೆ ಆ ಗಾರ್ಬೇಜ್ ಟ್ರಕ್ಗಳು ಬಂದು ಅದು ಎತ್ಕೊಂಡು ಹೋಗೋರು. ನಮ್ಮ ಏರಿಯಾ ಇರೋದು ಇಸ್ ಅ ವರ್ಕಿಂಗ್ ಕ್ಲಾಸ್ ವೈಟ್ ಸೊಸೈಟಿನಲ್ಲಿ ನಾನು ಬೆಳೆದಿತ್ತು. ಎಲ್ಲದು ಶಿಕಾಗೋ. ಅಲ್ಲಿ ಏನಾಯಿತು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಭಾಳ ದೂರ ಅಂದರೆ ಒಂದು ಮೇ ಬಿ 600-700 ಮೀಟರ್ಸ್ ದೂರದಲ್ಲಿ ಓನ್ಲಿ ನಾನ್ ವೈಟ್ ಇದ್ದಿದ್ದು ವಾಸ್ ಅ ಕೊರಿಯನ್ ಫ್ಯಾಮ್ಲಿ. ಅವರು ಒಂದು ಸ್ವಲ್ಪ ಇದ್ದರು. ನಮಗೇನಾಯಿತು ಅಂದರೆ ಅವಾಗ ನನ್ನ ಚಿಕ್ಕ ಹುಡುಗ ಒಂದಿನ ಬೆಳಗ್ಗೆ ಎದ್ದೋಳ್ತೀವಿ, ಗಾರ್ಬೇಜ್ ಕ್ಯಾನ್ ಇಲ್ಲ ಅಂದಾಗ ಎಲ್ಲೋಗಿದೆ ನಮ್ಮ ಗಾರ್ಬೇಜ್ ಎಲ್ಲ, ಡಸ್ಟ್ಬಿನ್ ಎಲ್ಲೋಗಿದೆ ಅಂತ ನೋಡಿದ್ರೆ ಯಾರೋ ನಮ್ಮ ಗಾರ್ಬೇಜ್ ಕ್ಯಾನ್ಗಳೆಲ್ಲ ತೊಗೊಂಡೋಗಿ ಆ ಒಂದು ಕೊರಿಯನ್ ಫ್ಯಾಮಿಲಿ ಮನೆ ಮುಂದೆ ಎಸ್ತಿದ್ರು. ಅಂದರೆ ಇದೆಲ್ಲ ಬಿಳಿ ಇರೋ ಜನ, ಬಿಳಿ ಇರೋ ಜನ ಎಲ್ಲರೂ ಬೇರೆ ಬೇರೆ ಹಂತಕ್ಕೆ ಒಳ್ಳೆಯವರೇ. ಬಟ್ ಈ ಕಿಡಿಗೇಡಿಗಳು, ನಾವು ಬಣ್ಣದವರು, ಇವರು ಕೂಡ ನಾನ್ ವೈಟು, ಈ ಇಬ್ಬರೂ ಕೂಡ ನಾನ್ ವೈಟ್ಗಳ ಮೇಲೆ ಈ ಗಾರ್ಬೇಜ್ ಅಲ್ಲಿ ದಮ್ಮಿ ನಾವು ಕ್ಲೀನ್ ಮಾಡ್ಕೊಂಡ್ಬಂದ್ವಿ. ಇದು ಒಂದು ಸಣ್ಣ ಅನುಭವ, ಬಟ್ ಈ ಡಿಸ್ಕ್ರಿಮಿನೇಟರಿ ಮೈಂಡ್ ಸೆಟ್ ನಮ್ಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಅಲ್ಲಿಂದ ಶುರುವಾಗಿ ಅದು ಚಿಕ್ಕ ವಯಸ್ಸು. ಮತ್ತು ನನಗೆ ಚಿಕ್ಕ ವಯಸ್ಸನ್ನು ಒಂದು ಉದಾಹರಣೆ ಕೊಡ್ತೀನಿ. ಇದು ನಿಜವಾಗ್ಲೂ ಇದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಏರಿಯಾದಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದ ಕಿಂಡರ್ ಗಾರ್ಡನ್ನಲ್ಲಿ. ಅವನು ಬಿಳಿ ಹುಡುಗ, ಅವನು ಭಾಳ ಒಳ್ಳೆ ಹುಡುಗ, ನಮ್ಮ ಮ್ಯಾಟ್ ನೆಲ್ಸನ್ ಅಂತ. ನಾನು ಅವನು ಯಾವಾಗಲೂ ನಾವೆಲ್ಲ ನಮ್ಮ ರೀತಿಯಲ್ಲಿ ನಾವು ಬೇರೆ ಬೇರೆಯವ್ರ ಕಾರ್ನಲ್ಲಿ ಇದ್ದಾಗ ವೇವ್ ಮಾಡ್ತಾಯಿದ್ವಿ. ನಾನು ಚಿಕ್ಕ ವಯಸ್ಸಿನಲ್ಲಿ ವೇವ್ ಮಾಡ್ತಾ ಇದ್ದಾಗ ಯಾಕೆ ಯಾರು ನನಗೆ ವಾಪಸ್ ವೇವ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಚಿಕ್ಕ ವಯಸ್ಸಿನಲ್ಲಿ. ಅವನ ಮ್ಯಾಟು ನಾನು ವೇವ್ ಮಾಡ್ತಾ ಇದ್ದೀನಿ, ಯಾವಾಗಲೂ ಜನ ನನ್ನ ವೇವ್ ಮಾಡ್ತಾರೆ ಅಂತ ಹೇಳೋನು. ಆ ಚಿಕ್ಕ ವಯಸ್ಸಲ್ಲಿ ನನಗನ್ನಿಸ್ತು, ಇದು ಇದೆಯಾ, ಇದು ಇಲ್ವಾ ಇದು ಅಂತ ಆ ಚಿಕ್ಕ ವಯಸ್ಸಲ್ಲಿ ನನಗೆ ಆಲೋಚನೆ ಬರೋಕ್ಕೆ ಶುರುವಾಯಿತು. ನಿಜವಾಗಿ ಎಲ್ಲನೂ ಅಷ್ಟು ಡೈರೆಕ್ಟಾಗಿರಲ್ಲ, ಇಷ್ಟು ಅನುಭವ ಇದೆ. ಅಫ್ಕೋರ್ಸ್ ಅದ್ರ ಜೊತೆ ಫಿಸಿಕಲ್ ವೈಲೆನ್ಸು ಇತ್ತು. ನಾನು ಫಸ್ಟ್ ಟೈಮ್ 9th ಸ್ಟ್ಯಾಂಡರ್ಡ್ಗೆ ಹೋದಾಗ ನಮಗೆ ಅವಾಗ 2000 ಜನ ಬಿಳಿ ಯುವಕರು, ಭಾಳ ಕಟ್ ಮಸ್ತಾಗಿರ್ತಾರೆ ಬೇರೆ ಬೇರೆ ಸೈಜಲ್ಲಿ. ನಾವು ಒಂದು ಸ್ವಲ್ಪ ಸ್ಮಾಲರ್ ಆ್ಯಂಡ್ ಪರ್ಸನ್ ಆಫ್ ಕಲರ್ ಕ್ಲಿಯರಾಗಿ ಕಾಣಿಸ್ತೀವಿ. ಫಸ್ಟ್ ಡೇ ಸ್ಕೂಲ್ನಲ್ಲಿ ನೋಡಿಬಿಟ್ಟು ನಾನು ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ನನ್ನನ್ನು ಅಲ್ಲಿ ಲಾಕರ್ಗೆ ಹೊಡೆದು ಯು ಡರ್ಡಿ ಆ್ಯರಬ್ ಗೆಟ್ ಔಟ್ ಆಫ್ ಹಿಯರ್ ಅನ್ನೋ ರೀತಿಯಲ್ಲಿ ಆಯಿತು. ಸೊ ನಾವೆಲ್ಲ ಬಣ್ಣದವರು ಅಂದರೆ ಪೀಪಲ್ ಆಫ್ ಕಲರ್. ಸೊ ಪೀಪಲ್ ಆಫ್ ಕಲರ್ ಅಂದಾಗ ಸೌತ್ ಏಷ್ಯನ್ನೂ ಇರ್ಬೋದು, ಅರಬ್ ಅಮೇರಿಕನ್ನೂ ಇರ್ಬೋದು, ಅರಬ್ಸು ಇರ್ಬೋದು, ಮೆಕ್ಸಿಕನ್ನೂ ಇರ್ಬೋದು, ಗೊತ್ತಾಗಲ್ಲ ವ್ಯತ್ಯಾಸ ಅವರಿಗೆ. ಸೊ ಇಂಡಿಯನ್ಸೂ ಪೀಪಲ್ ಆಫ್ ಏಷ್ಯನ್ಸೂ ಪೀಪಲ್ ಆಫ್ ಕಲರ್ ಅಂತಾನೆ ಅಥವಾ ಬ್ರೌನು? ಬ್ರೌನ್ ಅಂತ ಹೇಳ್ಬೋದು, ಬಟ್ ನೀವು ಅರಬ್ಸು ಬ್ರೌನು, ಸೌತ್ ಏಷ್ಯನ್ಸು ಬ್ರೌನು, ಮೆಕ್ಸಿಕನ್ಸು ಬ್ರೌನು, ಎಲ್ಲೋ ಅಂದಾಗ ನಾವೇನು ಹೇಳ್ತೀವಿ ಅಂದರೆ ರೇಷಿಯಲಿ ಮೇ ಬಿ ಚೈನೀಸು, ಕೊರಿಯನ್ ಅಮೇರಿಕನ್ನು, ಜಾಪನೀಸ್ ಅಮೇರಿಕನ್, ಅದು ಎಲ್ಲೋ ಅಂತೀವಿ. ಅವ್ರದ್ದು ಫಿನೋಟಿಪಿಕ್ ಫೀಚರ್ಸ್ ಬೇರೆ ಇರುತ್ತೆ, ಬಟ್ ಅವರು ಕೂಡ ದೇ ಫೇಸ್ ಡಿಸ್ಕ್ರಿಮಿನೇಷನ್, ಅದು ಎರಡು ಮಾತಿಲ್ಲ. ಬಟ್ ಬ್ರೌನ್ ಅಂದಾಗ ಈ ಅನುಭವ ವಾಸ್ ಪ್ರೀ 9/11. ಸೊ ಅದರ ನಂತರ 9/11 ಆದಮೇಲೆ ಇನ್ಸ್ಟಿಟ್ಯೂಷನಲ್ಲಿ ವ್ಯವಸ್ಥಿತವಾದ ಭಾಳ ಒಂದು ರೇಸಿಸಮ್ ಬರೋಕ್ಕೆ ಶುರುವಾಯಿತು. ಅದು 2001 ಏರ್ಪೋರ್ಟ್ಸಿಂದ ಹಿಡಿದು ಅದು ಒಂದು ರೀತಿ ಇಂಡಿಯನ್ ಅಮೇರಿಕನ್, ಪಾಕಿಸ್ತಾನ ಅಮೇರಿಕನ್ಗಳು ಅಥವಾ ಇಂಡಿಯನ್ಸ್ ಅಮೇರಿಕನ್ಸ್ ಬೇರೆ ಬೇರೆ ಥರ ನೀವು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಗುರುತಿಸೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ. 9/11 ಆಗಿತ್ತು. 9/11 ಆಗಿ ಒಂದು 4 months ಆಗಿತ್ತು. ನಾನು ಯೇಲ್ಗೆ ಹೋಗ್ತಾಯಿದ್ದೆ, ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೆ, ಏರ್ಪೋರ್ಟ್ನಲ್ಲಿದ್ದೆ, ಡೆಟ್ರಾಯ್ಟ್ನಲ್ಲಿ. ಅಲ್ಲಿ ಏರ್ಪೋರ್ಟ್ನಲ್ಲಿ ಬಂದಾಗ ನಾನು ಒಂದು ಬ್ಯಾಕ್ವರ್ಡ್ ಟೋಪಿ ಹಾಕ್ಕೊತಾ ಇದ್ದೆ, ಆಮೇಲೆ ಒಂಥರ ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಒಂದು 19-year-old ಬ್ರೌನ್ ಪೋಸ್ಟ್ 9/11 ಗೈ ಇನ್ ಏರ್ಪೋರ್ಟ್. ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಯಾರೋ ಒಬ್ಬರು ದೂರದಿಂದ ನನ್ನನ್ನೇ ನೋಡ್ತಾ ಇದ್ದ. ನಾನು ಅವನು ನೋಡಿದಾಗ ಯಾರೋ ನೋಡ್ತಾ ಇದ್ದಾರೆ. ಸಡನ್ನಾಗಿ ಅವರೆಲ್ಲರೂ ಕೂಡ ಕಾರ್ನರಿಂದ ಬಂದು ಗನ್ಗಳು, ಮೆಷಿನ್ ಗನ್ನು ಇಟ್ಕೊಂಡು ನನ್ನ ಮುಂದೆನೇ ಬಂದು ನಿಂತ್ಕೊಂಡ್ರು. ಮೇ ಬಿ 8-10 people ಇನ್ ದಿಸ್ ಗಾಯ್. ಅವನು ಹೇಳ್ದ, ಅವನು ನನ್ನ ನೋಡ್ಬಿಟ್ಟು, ಯು ಫಿಟ್ ದ ಪ್ರೊಫೈಲ್ ಆಫ್ ಸಮನ್ ವರ್ ಲುಕಿಂಗ್ ಫಾರ್, ID ಕೊಡು. ನನಗೆ ಅಫ್ಕೋರ್ಸ್ ಅಲ್ಲಿ ಎಲ್ಲರೂ ಗನ್ ಇಟ್ಕೊಂಡು ಒಂದು 8-10 ಜನ ಇವರೆಲ್ಲ ಆರ್ಮಿ ಪರ್ಸನಲ್ಲು. 9/11 ಆದಮೇಲೆ ನನ್ನ ನೋಡಿದ ತಕ್ಷಣ, ಹಂಗೆ ಕೇಳಿದ ತಕ್ಷಣ ID ಕೊಟ್ಟೆ. ನೋಡ್ಬಿಟ್ಟು ID ಎಷ್ಟು ಹೋದರು. ದ ಶಾಕ್ ಆ್ಯಕ್ಚುಲಿ ಮೋರ್ ದೆನ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಅಂದರೆ, ಆ ಏರ್ಪೋರ್ಟ್ನಲ್ಲಿ ಬೇರೆಯವರೆಲ್ಲ ಅವ್ರು ಹೋದ ಮೇಲೆ ನಿಮ್ಮ ನೋಡೋ ದೃಷ್ಟಿ ಇರುತ್ತಲ್ಲ, ಅದು ನಮಗೆ ಅಯ್ಯೋ ಈ ವ್ಯವಸ್ಥೆ ಅದು ತಡ್ಕೊಳಕ್ಕೆ ಇಟ್ ಮೇಕ್ಸ್ ಎನ್ ಇಂಪ್ಯಾಕ್ಟ್. ಆ್ಯಂಡ್ ಸೊ ರೇಸಿಸಮ್ ಅಂದಾಗ ಬೇರೆ ಬೇರೆ ರೀತಿ ಫಿಸಿಕಲ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಆ್ಯಂಡ್ ಕತೆ ಹೇಳ್ತಾ ಇದ್ರಿ ಸ್ಕೂಲಲ್ಲಿದ್ದಾಗ ಏನಾಯ್ತು ಅವಾಗ? ಸ್ಕೂಲ್ನಲ್ಲಿ ಬೇರೆ ಬೇರೆ ಥರ, ಫಾರ್ ಎಕ್ಸಾಂಪಲ್ ಆ ಥರದ್ದು ಡರ್ಟಿ ಆ್ಯರಬ್ ಅಂತ ಲಾಕರ್ ಹೊಡೆದು ಫಿಸಿಕಲ್ ವೈಲೆನ್ಸು, ಬಲಿಪಶು ಆಗಿರ್ತೀವಿ ಬೈ ಎಲ್ಡರ್ಸ್. It could be, it's a combination of ragging and bullying and physical violence and racism intertwined. ಸೊ ಯಾಕಂದರೆ ಬೇರೆ ಬಿಳಿ ಹುಡುಗರಿಗೆ ಅದು ಆಗದೆ ಇರ್ಬೋದು. ಆ್ಯಂಡ್ ಆಲ್ಸೋ ನಮಗೆ, ಬಟ್ ವಾಟ್ ಸ್ಟ್ರೈಕ್ಸ್
ಅಂದರೆ ರಶ್ಮಿ ಅವರೇ, ಮೋರ್ ದೆನ್ ದ ಇಂಡಿವಿಜುವಲ್ ರೇಸಿಸಮ್ ಅನ್ನೋಕ್ಕಿಂತ ದ ಅಡ್ಮಿನಿಸ್ಟ್ರೇಷನ್ ಮೈಂಡ್ಸೆಟ್ಟನ್ನು ಕೂಡ ನಮಗೆ ಒಂದು ರೀತಿ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಅನೇಕ ಕಡೆ ಹೇಳಿದ್ದೀನಿ ಅಬೌಟ್ ದ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಎಪಿಸೋಡು. ಅದ್ರಲ್ಲಿ ಏನಾಯಿತು ಅಂದರೆ, ನಂಗೆ 9th ಸ್ಟ್ಯಾಂಡರ್ಡು ಇದೆಲ್ಲ ಎಪಿಸೋಡ್ಗಳಾಗಿತ್ತು, ಈ ಥರ ಫಿಸಿಕಲ್ದು ಒಂಥರ ರ್ಯಾಗಿಂಗ್ ಆ್ಯಂಡ್ ರೇಸಿಸ್ ಬುಲಿಯಿಂಗು. ಆ್ಯಂಡ್ ಫಾರ್ ಎಕ್ಸಾಂಪಲ್, ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ಫುಲ್ ಹಾಲ್ವೇ ಇರೋದು, ನಾನು ಒಬ್ಬನೇ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಯಾವನೋ ಹಿಂಗೆ ಬಂದು ಅಲ್ಲಿ ಫುಲ್ ಹಾಲ್ವೇ ಹಿಂಗೆ ಬಂದು ಹಿಂಗೆ ತಳ್ಳೋದು. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇಂಟೆನ್ಷನಲ್, ಈ ಥರ ಸಣ್ಣ ಪುಟ್ಟದ್ದು ನಡೆಯೋದು. 9th ಸ್ಟ್ಯಾಂಡರ್ಡ್ನಲ್ಲಿ ನನಗೆ ಐ ವಾಸ್ ರ್ಯಾಂಕ್ ನಂಬರ್ 1 ಇನ್ ಆಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದೆ, ಕ್ಲಾಸನ್ನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ಮ್ಯಾಥ್ ಕ್ಲಾಸ್ನಲ್ಲಿ ದ ಮ್ಯಾಥಮ್ಯಾಟಿಕ್ಸ್ ಟೀಚರ್, ಹೈ ಲೆವೆಲ್ ಮ್ಯಾಥಮ್ಯಾಟಿಕ್ಸ್ ಟೀಚರ್ ಆಲ್ಸೋ ಬ್ರಾಟ್ ಇನ್ ಅ ಲಾಟ್ ಆಫ್ ಪಾಲಿಟಿಕ್ಸ್. ಸೊ ಏನಾಯಿತು ಅಂದರೆ, ನಾನಲ್ಲಿ ಕೂತಿದ್ದೆ ಆ್ಯಂಡ್ ಅವಾಗ ಇಂಡಿಯಾ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟು ಟೆಸ್ಟಿಂಗ್ ಮಾಡಿದ್ರು, ಪೋಖ್ರಾನ್ ಟೆಸ್ಟಿಂಗ್ 98 ಪೋಖ್ರಾನ್ ಬಾಂಬ್ ಬ್ಲಾಸ್ಟ್ ಟೆಸ್ಟಿಂಗ್ ಮಾಡಿದಾಗ ಗ್ಲೆನಿನ್ ಟೀಚರ್ ಕೇಳಿದ್ರು, ಈಸ್ ಲೈಕ್, ಕುಮಾರ್, ಇಂಡಿಯಾ ಕಾಲ್ಸ್ ಇಟ್ ಸೆಲ್ಫ್ ದ ಲ್ಯಾಂಡ್ ಆಫ್ ಗಾಂಧಿ, ನಾವು ಇವಾಗ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಟೆಸ್ಟಿಂಗ್ ಮಾಡ್ತಾಯಿದ್ದೆ, ಏನು ಹೇಳ್ತೀಯ ಅದಕ್ಕೆ ನೀನು ಅಂತ ಕೇಳಿದ್ರು. ಅಲ್ಲಲ್ಲ, ನಮ್ಮ ಕ್ಲಾಸ್ನಲ್ಲಿ ಮ್ಯಾಥಮ್ಯಾಟಿಕ್ಸ್ನಲ್ಲಿ ನಾನೇ ಸ್ಟ್ರಾಂಗು, ಬೇರೆ ಬೇರೆ ವೈಟ್ ಸ್ಟೂಡೆಂಟ್ಸ್ ಇದ್ದರು. ನಾನೇನು ಹೇಳಿದೆ, ರಿಫ್ಲೆಕ್ಸಿವ್ ಡೇ, 14-15 ಇಯರ್ಸ್ ಓಲ್ಡ್, ನಾನು ಚೆನ್ನಾಗಿ ಓದ್ಕೊಂಡಿದ್ದೆ, ನಮ್ಮ ಮನೇಲಿ ಭಾಳ ಒಂದು ಚರ್ಚೆಯ ವಾತಾವರಣ ಇತ್ತು, ನನಗೆ ಅನೇಕ ಚಿಂತನೆಗಳಿತ್ತು. ನಾನು ಅದ್ರ ಬ್ಯಾಕ್ಲ್ಯಾಶ್ ಆಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನು ಕೇಳಿದೆ, ನಾನೇನು ವಾಪಸ್ ಹೇಳಿದೆ ಅಂದರೆ, ಮಿಸ್ಟರ್ ಗ್ಲೆನಿನ್, ಪ್ರಪಂಚದ ಇತಿಹಾಸದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಬಳಸಿರೋದು ಒಂದೇ ದೇಶ, ಅದು 2 ಸಲ ಬಳಸಿ ಲಕ್ಷಾಂತರ ಜನ ಸಾಯಿಸಿದೆ. ಅಮೇರಿಕ ಈ ವಿಚಾರದಲ್ಲಿ ಮೂಗು ತೋರ್ಸೋಕ್ಕೆ ಯಾವ ನೈತಿಕ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ಟೆ. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗ್ಲೆನಿನ್ ಸ್ಪೆಸಿಫಿಕಲಿ ಆವಾಗ ಅಸ್ತ್ರ ಬಿದ್ದುಬಿಡ್ತು. ಆವಾಗ ಏನಾಗ್ಬಿಡ್ತು ಅಂದರೆ, ನೀನು ದೇಶದ್ರೋಹಿ, ನೀನು ಆ್ಯಂಟಿ ಅಮೇರಿಕನ್ನು, ನೀನು ಈ ಬಿಳಿ ಹುಡುಗರು ತಲೆ ಕೆಡಿಸ್ತಾ ಇದೆಯಾ, ನೀನು ಹಾಗೆ ಕೆಟ್ಟವನು, ಈ ಥರದ್ದೆಲ್ಲ. ನಾನು ಕೂಡ ಅಲ್ಲೇ ಹುಟ್ಟಿರೋದು, ಆದರೆ ನನಗೆ ನನ್ನ ಮನಸ್ಸಿನಲ್ಲಿ ನಾನು ಬೇರೆ ಅಲ್ಲೇ ಹುಟ್ಟಿರೋ ಹುಡುಗರಿಗಿಂತ ಕಡಿಮೆ ಅಲ್ಲ, ಯಾಕಂದರೆ ನಾವೆಲ್ಲ ಅಲ್ಲೇ ಹುಟ್ಟಿರೋರು, ನಾವೆಲ್ಲ ದೇಶದವರು. ಇವರ ಮನಸ್ಸಿನಲ್ಲಿ ಬಿಳಿ ಹುಡುಗರೇ ಆ ದೇಶದವರು. ನಿಜ ಹೇಳಬೇಕು ಅಂದರೆ ರಶ್ಮಿ ಅವರೇ, ಅಮೇರಿಕನ್ ದೇಶ ಅದು ನಿಜವಾಗ್ಲೂ ರೆಡ್ ಇಂಡಿಯನ್ಸಿನ ದೇಶ. ಬಿಳಿ ಸಮಾಜ 500 ವರ್ಷಗಳಿಂದ ಬಂದು ರೆಡ್ ಇಂಡಿಯನ್ಸ್ನೆಲ್ಲ ಧ್ವಂಸ ಮಾಡಿ ಭೂಮಿ ಕಿತ್ಕೊಂಡು ಕರಿ ಜನಾಂಗದವ್ರನ್ನ ಸ್ಲೇವ್ಸ್ ಮಾಡಿಕೊಂಡು ಶ್ರೀಮಂತ ಆಗಿರೋ ದೇಶ, ಅದು ಇತಿಹಾಸ. ಆದರೆ ಈ ಬಿಳಿ ದೇಶದಲ್ಲಿ ಬಿಳಿ ದೇಶ ಆಗಿರೋ ದೇಶ, ದಾಳಿ ಮಾಡ್ಕೊಂಡು ಆಗಿರೋ ಫಾರಿನ್ ಪಾಲಿಸಿಯೆಲ್ಲ ಮಾಡಿರೋ ದೇಶ. ಬಟ್ ಆ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ನೀನು ಇಂಥವನು ಅಂದಾಗ ನನಗೆ ಅಫ್ಕೋರ್ಸ್ ಅದು ನನಗೆ ಸ್ವಲ್ಪ ಜಾರಿಂಗ್ ಎಫೆಕ್ಟ್. ಅವಾಗ 14-year-old ಕಿಡ್ ನನಗೆ ಅವಾಗ 2 ದಾರಿ ಬಂತು. ಒಂದು ದಾರಿ ಅಂದರೆ, ಸುಮ್ಮನೆ ಇದ್ದು ನೀನು ಏನೂ ಮಾತಾಡದೆ ಎಲ್ಲ ಒಪ್ಕೊಂಡು ಸಹಿಸ್ಕೊಂಡು ನೀ ಬಾಯಿ ಮುಚ್ಕೊಂಡಿರು, ಇದು ಒಂದು. ಅಥವಾ ನೀನು ಎಲ್ಲ ಅನ್ಯಾಯಗಳ ವಿರುದ್ಧ ನಿಂತ್ಕೊಂಬಿಡು, ಫೈಟ್ ಅಗೇನ್ಸ್ಟ್ ಇಟ್ ಅನ್ನೋದು ನಾನು ಅವತ್ತು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಐ ಡಿಸೈಡ್ 2ನೇ ದಾರಿ ತೊಗೊಳೋಣ, ಲೆಟ್ಸ್ ಫೈಟ್. ಸೊ ನಾನೇನಾಯಿತು ಅಂದರೆ, ಅವಾಗ 4 years ಹೈಸ್ಕೂಲ್ ಇಸ್ ಅ ವೆರಿ ಕಾನ್ಸಿಕ್ವೆನ್ಷಿಯಲ್ ಇಯರ್ಸ್ ಅಮೇರಿಕಾದಲ್ಲಿ ಫಾರ್ ಎನಿಬಡಿ. ಆ್ಯಂಡ್ ಅಮೇರಿಕಾದಲ್ಲೂ ಕೂಡ 4 ವರ್ಷ ಇಟ್ಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಟೈಮ್. ನಿಮಗೆ ಸೋಷಲ್ ಸರ್ಕಲ್ಸ್, ಅಕಾಡೆಮಿಕ್ಸು ಎಲ್ಲ ಭಾಳ ಮುಖ್ಯ ಆಗುತ್ತೆ. ಆ 4 yearsನಲ್ಲಿ 9th to 12th ಇಟ್ ವಾಸ್ ಅ ರಿಲಿಜಿಯಸ್ ಮೆಜಾರಿಟೇರಿಯನ್ ಸ್ಕೂಲು. ಸೊ ಇಟ್ ವಾಸ್ ಅ ರೇಷಿಯಲಿ ಮೆಜಾರಿಟೇರಿಯನ್ ಸ್ಕೂಲು. ಅದು ಒಂದು ಕ್ರಿಶ್ಚಿಯಾನಿಟಿ, ಹೌದು, ಇಟ್ ವಾಸ್ ಅ ಕ್ಯಾಥಲಿಕ್ ಸ್ಕೂಲು. ಯಾವುದೇ ಒಂದು ಧರ್ಮ ಬಹುತೇಕರಾದಾಗ ಅನೇಕ ರೀತಿಯ ಅಲ್ಪಸಂಖ್ಯಾತರಿಗೆ ಬೇರೆ ಬೇರೆ ಹಂತಕ್ಕೆ ವ್ಯವಸ್ಥಿತ ದಾಳಿಗಳು ನಡೆಯೋ ಸಹಜ. ಅದನ್ನು ವಿರುದ್ಧ ನಾವು ಜಾಗೃತಿ ಮೂಡಿಸಿ ನಾವು ಸರಿಪಡಿಸ್ಬೇಕು. ಸೊ ಅಫ್ಕೋರ್ಸ್ ಯಾರ ಕ್ಯಾಥಲಿಕ್ ಸ್ಕೂಲ್, ಕ್ರಿಶ್ಚಿಯನ್ ಸ್ಕೂಲ್, ಬೀಯಿಂಗ್ ನಾನ್ ಕ್ಯಾಥಲಿಕ್, ನಾನ್ ಕ್ರಿಶ್ಚಿಯನ್ ಆರ್ ನಾಟ್ ಈವನ್ ರಿಲಿಜಿಯಸ್ ಅನ್ನೋದು ಆದಾಗ ಯು ಆರ್ ಪರ್ಸೀವ್ಡ್ ಇನ್ ಡಿಫ್ರೆಂಟ್ ವೇ. ಸೊ ಅದೆಲ್ಲ ಇದ್ದಾಗ ನಾನು ಐ ಸ್ಟಾರ್ಟೆಡ್ ಫೈಟ್ ಮಾಡಿದಾಗ ನನಗೋಸ್ಕರ ಫೈಟಿಂಗ್ ಅನ್ನೋಕ್ಕಿಂತ ಫೈಟಿಂಗ್ ಅಗೇನ್ಸ್ಟ್ ಆಲ್ ಇನ್ಜಸ್ಟಿಸಸ್ ದಟ್ ಐ ಪರ್ಸೀವ್ಡ್. ಅವಾಗ ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಸ್ ಮಾಡೋದು, ಫೈಟ್ ಮಾಡಿ ರೆಗ್ಯುಲರ್ ಆಗಿ ನಾನು ರೆಬೆಲಿಂಗ್ ಶುರುವಾಯಿತು. ಸೊ ಒಂದು ರೀತಿ ನಮ್ಮ ಮಾರ್ಕ್ಸ್ನ ನಂಬರ್ 1 ರ್ಯಾಂಕ್ಟು. ಬಟ್ ರೆಗ್ಯುಲರಾಗಿ ದಿನ ನಾನು ಅಟ್ಲೀಸ್ಟ್ ಮೆನಿ ಟೈಮ್ಸ್ ಅ ವೀಕ್ ನಾನು ಡಿಟೆನ್ಷನ್ನಲ್ಲಿ ಪನಿಷ್ಮೆಂಟ್ನಲ್ಲಿ ಇರಿದ್ದೆ. ಸೊ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸ್ಕೂಲ್ ಬಿಟ್ಟು ಹೋಗ್ತಾ ಇದ್ದಾಗ ನಾನು ಬ್ಯಾಕ್ ಬೆಂಚರ್ಸ್ ಎಲ್ಲ ನಾವೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಸ್ಕೂಲು, ಬೇರೆ ಬೇರೆ ಥರ ಡಿಟೆನ್ಷನ್ಸಲ್ಲಿ ಪಿಕಪ್ ಮಾಡೋದು. ಸೊ ಇಟ್ ಬಿಕೇಮ್ ಕೈಂಡ್ ಆಫ್ ಅ ಡಿಫ್ರೆಂಟ್ ಡೈನಾಮಿಕ್. ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ಲಿ ರಶ್ಮಿ ಅವರೇ,
4th ಇಯರ್ನಲ್ಲಿ ಫೈನಲ್ ಇಯರ್ನಲ್ಲಿ one person, the number 1 ranked student, gets a chance to speak. So ನನಗೆ 3.5 years I've been number 1 ranked out of everybody in ನನ್ನ ಇಯರ್ನಲ್ಲಿ. ಅದಾದಮೇಲೆ ವರ್ಷ ಎಂಡ್ ಆಗ್ತಾ ಇದ್ದಾಗ ನಾನೇ ನಂಬರ್ 1 ರ್ಯಾಂಕ್ ಆಗಿದ್ರು ಕೂಡ ಅಡ್ಮಿನಿಸ್ಟ್ರೇಷನ್ ಏನು ಮಾಡಿಬಿಡ್ತು, ಬಿಕಾಸ್ ಐ ವಾಸ್ ಸಚ್ ಅ ಕಾಂಟ್ರವರ್ಷಿಯಲ್ ಫಿಗರ್. ಅದಕ್ಕಿಂತ ಮುಂಚೆ ಹೂ ಇಸ್ ದ ಒನ್ ನಂಬರ್ 1 ರ್ಯಾಂಕ್ಡ್? ಯಾರೋ ಒಬ್ಬರು ದೇವ್ರ ದಿಂಡ್ರು ಅಂದ್ಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ಕುಡಿಮೆ ಹಾಕ್ಕೊಂಡಿರೋರೇ ನಂಬರ್ 1 ರ್ಯಾಂಕ್ ಜಾಸ್ತಿ ಆಗ್ತಾಯಿದ್ರು. ಈ ಸಲ the number 1 ranked student is somebody who's always in tension, who's rebelling against the system, who is questioning, who's non-white, who's non-Christian Catholic, who is kind of a force for that might question the institution ಅನ್ನೋ ಒಂದು ಭಯ ಇತ್ತು. ಸೊ ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಏನು ಮಾಡಿಬಿಟ್ರು ಅಂದರೆ, ಚೇತನ್ ನಂಬರ್ 1 ರ್ಯಾಂಕ್ ಅಲ್ಲ, ವಿಲ್ ಗಿವ್ ಇಟ್ ಟು ಸಂಬಡಿ ಎಲ್ಸ್ ಅಂದರು. ನಾನು ಹೋಗ್ಬಿಟ್ಟು ಪ್ರಿನ್ಸಿಪಲ್ ಮಾತಾಡಿದೆ. ಪ್ರಿನ್ಸಿಪಲ್ಲು ಅಡ್ಮಿನಿಸ್ಟ್ರೇಷನ್ ಹೋಗಿ ನಾನೇ ನಂಬರ್ 1 ರ್ಯಾಂಕು, 3 ವರ್ಷ ನನಗೆ ನೀವು ನಂಬರ್ 1 ರ್ಯಾಂಕ್ ಅಂತ ಗುರುತಿಸಿ ಕನ್ಸೆಷನ್ ಕೊಟ್ಟಿದ್ದೀರಾ. ಈ ಸರಿ ನಾನೇ ನಂಬರ್ 1 ರ್ಯಾಂಕ್ ಆದರೂ ನೀವು ಹಿಂಗೆ ಕಿತ್ತಾಕೋದ್ರಲ್ಲಿ ಹಿಂಗೆ, ನಾವು ವಿ ಆರ್ ದ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ನಮ್ಗೇನು ಸರಿ ಅನ್ಸೋದು ಅದು ಮಾಡ್ತೀವಿ. ದ್ಯಾಟ್ ವಾಸ್ ಇಸ್ ಆನ್ಸರ್. ಸೊ ನಾನೇನು ಮಾಡಿದೆ ಅಂದರೆ, ಐ ವೆಂಟ್ ಟು ದ ಟೀಚರ್ಸ್. ಕೆಲವು ಬ್ರದರ್ಸು, ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬೇರೆ ಬೇರೆ ತರ್ತರಾವರಿ ಟೀಚರ್ಸ್ ಇರುತ್ತೆ, ತರ್ತರಾವರಿ ಜನ ಇರ್ತಾರೆ. ದೇರ್ ವಾಸ್ ಸಮ್ ಗುಡ್ ಟೀಚರ್ಸ್ ಹೂ ಇನ್ಸ್ಪೈರ್ಡ್ ಮೀ. ಅವ್ರ ಹತ್ರ ಹೋಗಿ ಮಾತಾಡಿದೆ, ನೋಡಿ ನೀವು ಚೆಕ್ ಮಾಡಿ, ನಾನೇ ನಂಬರ್ 1 ರ್ಯಾಂಕ್ ಅಂದರೆ ನನಗೆ ಗಿವ್ ಮಿ ಅ ಚಾನ್ಸ್ ಟು ಸ್ಪೀಕ್, ಟಾಕ್ ಟು ದ ಅಡ್ಮಿನಿಸ್ಟ್ರೇಷನ್. ಇಫ್ ಯು ಡೋಂಟ್ ಬಿಲೀವ್ ಐ ಆಮ್ ನಂಬರ್ 1 ರ್ಯಾಂಕ್, ದೆನ್ ಬಿಟ್ಬಿಡಿ. ಬ್ರದರ್ಸ್ಗಳೆಲ್ಲ ಚೆಕ್ ಮಾಡಿ, ದೇ ಸೆಡ್ ಚೇತನ್ ಎಸ್ ಯು ನಂಬರ್ 1 ರ್ಯಾಂಕ್, ನಾವು ಮಾತಾಡ್ತೀವಿ. ದೇ ವೆಂಟ್ ಆ್ಯಂಡ್ ಟಾಕ್ ಟು ದ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಪ್ರಿನ್ಸಿಪಲ್ ಏನು ಅವರೆಲ್ಲ ಡಿಸೈಡ್ ಮಾಡಿದ್ರು ಅಂದರೆ, ಸರಿ ವಿಲ್ ಲೆಟ್ ಚೇತನ್ ಸ್ಪೀಕ್, ಬಟ್ ಅವನೇನು ಮಾಡಬೇಕು, ಒಂದು ಸ್ಪೀಚ್ ಫಸ್ಟೇ ಕೊಡಬೇಕು, ನಾವು ಅಪ್ರೂವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮುಂಚೆ ಯಾವತ್ತೂ ಪ್ರಾಕ್ಟೀಸ್ ಅಂತ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವ್ನಿಗೆ ಅನಿಸಿದ್ದೇನೋ ಒಂದು ಹೇಳೋ, ಇಲ್ಲಿ ಸ್ಪೀಚ್ ಕೊಡಬೇಕು, ಅಪ್ರೂವ್ ಮಾಡಬೇಕು, ಈ ಥರದ್ದೆಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಹೇಳಿ ಮಾಡಿದೆ. ನಾನು ಓಕೆ ಶೂರ್, ನೀವು ಪ್ಲ್ಯಾನ್ ಮಾಡೋಣ, ಹಾಗೆ ಮಾಡೋಣ, ನಾನು ಸ್ಪೀಚ್ ಕೊಡ್ತೀನಿ, ನೀವು ಅಪ್ರೂವ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ. ಅದು 12th ಸ್ಟ್ಯಾಂಡರ್ಡ್ ಅವಾಗ. ಅವತ್ತು ನಾನು ಎಲ್ಲ ರೀತಿ ಅದನ್ನು 3-4 ದಿನ ಪ್ರಾಕ್ಟೀಸ್ ಮಾಡೋ, ಸ್ಪೀಚ್ ವಾಸ್ ಅಪ್ರೂವ್ಡ್. ಅವತ್ತು ಫ್ರೈಡೇ ನೈಟ್ ಗ್ರ್ಯಾಜುಯೇಷನ್ ಡೇ. ನನಗಿನ್ನೂ ಜ್ಞಾಪಕ ಇದೆ, ಅವತ್ತು ಒಂದು 1000 ಜನ ಸ್ಟೂಡೆಂಟ್ಸು ಆ್ಯಂಡ್ ಪೇರೆಂಟ್ಸು ಆ್ಯಂಡ್ ಭಾಳ ದೊಡ್ಡ ಫ್ರೈಡೇ ಈವ್ನಿಂಗ್, ರಾತ್ರಿ ಹೊತ್ತು. ಆ್ಯಂಡ್ ದರ್ ಆಲ್, ನಾನು ಹೇಳ್ದಲ್ಲ, ವೈಟ್ ಸ್ಟೂಡೆಂಟ್ಸು. ಅಲ್ಲಿ ಡೀನ್ ಆಫ್ ಡಿಸಿಪ್ಲಿನ್ ನನಗೆ ಚೆನ್ನಾಗಿ ಪರಿಚಯ ಅವರು, ಬಿಕಾಸ್ ಐ ಬೆನ್ ಇನ್ ಡಿಸಿಪ್ಲಿನ್ ಸೋ ಆಫನ್. ಸೊ ಆ ಡೀನ್ ಆಫ್ ಡಿಸಿಪ್ಲಿನ್ ಬಂದ್ಬಿಟ್ಟು, ಕುಮಾರ್ ನೀನೇನಾದರೂ ಮಾತಾಡಿದ್ರೆ ಖಂಡಿತ ನಿನ್ನ ಬಿಡಲ್ಲ, ಏನೋ ಮಾತಾಡ್ಕೊಂಡು. ಮಿಸ್ಟರ್ ಎನ್ಸಿಂಗಾ, I've given you I've given you my speech. There's no question of saying anything else. I mean, you know the speech. ಅಂತ ಹೇಳಿದೆ. He's like, yeah, watch it ಅಂತ. ಆಮೇಲೆ ನಾನು ಸ್ಟೇಜಿಗೆ ಹೋಗಿ ಅವತ್ತು ರಾತ್ರಿ ನನಗೇನು ಸರಿ ಅನಿಸುತ್ತೋ ನಾನು ಮಾತಾಡ್ಬಿಟ್ಟೆ. I questioned the institution. I questioned some of the ideas of what they believe to. Some things that ನನಗೆ ಅನಿಸಿದ್ದು ರಾಂಗ್, ನಾಟ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್, ಬಟ್ ಯಾರ್ಯಾರು ಬೇರೆ ಟೀಚರ್ಸ್ಗೆ ರಾಂಗ್ ಮಾಡಿದ್ದನ್ನು ನಾನು ಪ್ರಶ್ನೆ ಮಾಡಿದೆ. ಆವಾಗ ಇಟ್ ಬಿಕೇಮ್ ಕೆಯಾಟಿಕ್ ಅಂದಾಗ ಈ ಡೀನ್ ಆಫ್ ಡಿಸಿಪ್ಲಿನ್ ಗಲಾಟೆ ಮಾಡೋದು, ನನ್ನನ್ನು ಇದರಿಂದ ಆ ಟೇಪು ಅದು ಯಾರ್ದು ಸ್ಪೀಚ್ ಇದು ಕೊಟ್ಟಿದ್ದೆಲ್ಲ ಅಳಸಾಕಿದ್ರು. ದೇರ್ ವಾಸ್ ರೂಮರ್ಸ್ ದ್ಯಾಟ್ ನನಗೆ ಡಿಪ್ಲೊಮಾ ಕೊಡಲ್ಲ, ಇದು ಅದು ಬೇರೆ ಬೇರೆದೆಲ್ಲ ಶುರುವಾಗೋಯ್ತು. ನಾನು ಅಷ್ಟೊತ್ತಿಗಾಗಲೇ ಕಾಲೇಜ್ಗೆ ಅಪ್ರೂವ್ ಆಗಿದ್ದೆ ಆ್ಯಂಡ್ ಏಲ್ಗೆಲ್ಲ ಸಿಕ್ಕಿತ್ತು. ಬಟ್ ಆವಾಗ 18 years old, ಆ ಸೌತ್ ಸೈಡ್ ಆಫ್ ಶಿಕಾಗೋನ ನನ್ನ ಹೆಸರು ಅವಾಗ ಫಸ್ಟ್ ಟೈಮ್ ಬಂತು. ಬಟ್ ಮುಖ್ಯವಾಗಿ ಹೆಸರು ಬರೋದಕ್ಕಿಂತ ಹೆಚ್ಚಾಗಿ ಐ ರಿಯಲೈಸ್ ದ ಪವರ್ ಆಫ್ ದ ಮೈಕ್ರೋಫೋನ್, ದ ವಾಯ್ಸ್ ಆ್ಯಂಡ್ ಪವರ್ಫುಲ್ ರೆಸಿಸ್ಟೆನ್ಸ್ ಐಡಿಯಾಸ್. ಆವಾಗ 18 ವರ್ಷ ಸ್ಪೀಕಿಂಗ್ ಅಟ್ ದ್ಯಾಟ್ ಮೂಮೆಂಟ್, ಐ ರಿಯಲೈಸ್ ದ ಪವರ್ ಆಫ್ ಐಡಿಯಾಸ್.